ಇನ್ನು ಇತ್ತೀಚೆಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಪನ್ನೀರ್ಸೆಲ್ವಂ ಶಶಿಕಲಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾತ್ರಿ 9 ಗಂಟೆ ಸುಮಾರಿಗೆ ಪನ್ನೀರ್ಸೆಲ್ವಂ ಜಯಲಲಿತಾ ಸಮಾಧಿ ಬಳಿಗೆ ತೆರಳಿದ್ರು. ಸಮಾಧಿ ಬಳಿ ಕೆಲ ಹೊತ್ತು ಧ್ಯಾನ ಮಾಡಿ ಅಗಲಿದ ಅಮ್ಮನನ್ನ ನೆನೆದು ಕಣ್ಣೀರಿಟ್ರು. 30 ನಿಮಿಷಗಳ ಕಾಲ ಧ್ಯಾನ ಮಾಡಿ ತಮಗಾದ ನೋವನ್ನ ಇಡೀ ತಮಿಳುನಾಡಿನ ಜನತೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸತ್ಯ ಹೇಳುವಂತೆ ಅಮ್ಮ ಆತ್ಮ ಸಂದೇಶ ನೀಡಿದೆ ಅಂತ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಮಾಜಿ ಸಿಎಂ ದಿವಂಗತ ಜಯಲಲಿತಾ ಆಸ್ಪತ್ರೆಯಲ್ಲಿದ್ದಾಗಲೇ ಎಐಎಡಿಎಂಕೆ ಹಾಗೂ ಸರ್ಕಾರದ ಭವಿಷ್ಯದ ಬಗ್ಗೆ ನನ್ನೊಂದಿಗೆ ಮಾತುಕತೆ ನಡೆಸಿದ್ರು. 2 ಬಾರಿ ಆಸ್ಪತ್ರೆಗೆ ಭೇಟಿ ನೀಡಿದಾಗಲೂ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವಂತೆ ನನಗೆ ಸೂಚನೆ ನೀಡಿದ್ರು ಅನ್ನೋ ಸತ್ಯವನ್ನ ಜನತೆ ಮುಂದೆ ತೆರೆದಿಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಶಶಿಕಲಾ ನಟರಾಜನ್ ಒತ್ತಡ ಹೇರಿದ್ರು. ಹೀಗಾಗಿ ನಾನು ರಾಜೀನಾಮೆ ನೀಡಬೇಕಾಯಿತು ಅಂತ ಹೇಳೋ ಮೂಲಕ ಪಕ್ಷದ ಇನ್ಸೈಡ್ ಸ್ಟೋರಿಯನ್ನ ಬಯಲು ಮಾಡಿದ್ದಾರೆ. ಜೊತೆಗೆ ಜನತೆ ಬಯಸಿದ್ರೆ ಮತ್ತೆ ಸಿಎಂ ಹುದ್ದೆ ಅಲಂಕರಿಸಲು ನಾನು ಸಿದ್ಧನಿದ್ದೇನೆ ಎಂದಿದ್ದಾರೆ. ಇನ್ನೇನು ಶಶಿಕಲಾ ನಟರಾಜನ್ ಅಧಿಕಾರ ಸ್ವೀಕರಿಸಿಯೇ ಬಿಡ್ತಾರೆ, ತಮಿಳುನಾಡಿನ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಿದ್ದ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ಪನ್ನೀರ್ಸೆಲ್ವಂ ರಾಜೀನಾಮೆಯನ್ನ ಕೂಡ ನೀಡಿದ್ರು. ಆದರೆ ಇದೀಗ ಇಡೀ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಅನ್ನ ನೀಡಿದ್ದಾರೆ ಪನ್ನೀರ್ಸೆಲ್ವಂ. ನಿನ್ನೆ ಏಕಾಏಕಿ ಜಯಲಲಿತಾ ಅವರ ಸಮಾಧಿ ಬಳಿಯಲ್ಲಿ ಪ್ರತ್ಯಕ್ಷರಾದ ಪನ್ನೀರ್ಸೆಲ್ವಂ ಕೆಲ ಕಾಲ ಧ್ಯಾನ ಮಾಡಿ ನಂತರ ಜಯಲಲಿತಾ ಅವರ ಆತ್ಮ ಅಂದ್ರೆ ಅಮ್ಮನ ಆತ್ಮ ನನಗೆ ಸತ್ಯ ಹೇಳುವಂತೆ ಪ್ರೇರೇಪಣೆ ಮಾಡ್ತಾ ಇದೆ, ನಾನು ಸ್ವ ಇಚ್ಛಾಶಕ್ತಿಯಿಂದ ರಾಜೀನಾಮೆ ನೀಡಿದ್ದಲ್ಲ, ಶಶಿಕಲಾ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಜೀನಾಮೆಯನ್ನ ನೀಡಿದ್ದಲ್ಲ, ಒತ್ತಾಯ ಪೂರ್ವಕವಾಗಿ ನನ್ನಿಂದ ರಾಜೀನಾಮೆಯನ್ನ ಪಡೆಯಲಾಗಿದೆ. ಆದರೆ ಈ ನಿರ್ಧಾರ ಜಯಲಲಿತಾ ಅವರಿಗೆ ಇಷ್ಟವಿರಲಿಲ್ಲ. ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲಿಯೇ ನನ್ನ ಬಳಿಯಲ್ಲಿ ಮುಂದಿನ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಮುಂದೆ ಪಕ್ಷ ಮುನ್ನಡೆಸುವ ಬಗ್ಗೆ ಹಾಗೆ ಸರ್ಕಾರದ ಆಡಳಿತದ ಒಂದು ಅಧಿಕಾರವನ್ನ ಸ್ವೀಕರಿಸುವ ಬಗ್ಗೆ ಕೂಡ ಅಮ್ಮ ನನ್ನ ಜೊತೆಯಲ್ಲಿ ಮಾತನಾಡಿದ್ರು. ನಾನೇ ಸಿಎಂ ಆಗಬೇಕು ಅನ್ನೋ ಇಂಗಿತವನ್ನ ಕೂಡ ಅಮ್ಮ ವ್ಯಕ್ತಪಡಿಸಿದ್ರು. ಹೀಗಾಗಿ ಅಮ್ಮನ ಇಚ್ಛೆಗೆ ವಿರುದ್ಧವಾದ ಬೆಳವಣಿಗೆಗಳು ಆಗ್ತಾ ಇದೆ. ಈಗ ಇದನ್ನ ನಾನು ಸಹಿಸೋದಿಲ್ಲ, ಹಾಗೆ ತಮಿಳುನಾಡು ಜನತೆಯ ಮುಂದೆ ಎಲ್ಲ ಸತ್ಯವನ್ನ ಕೂಡ ಬಿಚ್ಚಿಡ್ತೇನೆ. ತಮಿಳುನಾಡು ಜನತೆ ಬಯಸಿದ್ರೆ ಮತ್ತೊಮ್ಮೆ ನಾನು ಸಿಎಂ ಆಗೋಕೆ ಸಿದ್ಧನಿದ್ದೇನೆ ಅಂತ ಹೇಳುವ ಮೂಲಕ ಹೊಸದೊಂದು ಬಾಂಬ್ ಅನ್ನ ಪನ್ನೀರ್ಸೆಲ್ವಂ ಸಿಡಿಸಿದ್ದಾರೆ. ಆ ಮೂಲಕ ಎಐಎಡಿಎಂಕೆ ಪಕ್ಷದ ಒಳಗಡೆಯ ಸ್ಟೋರಿಗಳನ್ನ, ಇನ್ಸೈಡ್ ಸ್ಟೋರಿಯನ್ನ ಬಹಿರಂಗ ಪಡಿಸೋಕೆ ಪನ್ನೀರ್ಸೆಲ್ವಂ ಮುನ್ನುಡಿಯನ್ನ ಬರೆದಿದ್ದಾರೆ. ಒತ್ತಾಯ ಪೂರ್ವಕವಾಗಿ ರಾಜೀನಾಮೆಯನ್ನ ಕೊಡಿಸಿಕೊಳ್ಳಾಯ್ತು, ಶಶಿಕಲಾ ಅವರೇ ಒತ್ತಾಯವನ್ನ ಹೇರಿದ್ರು ಅನ್ನೋ ಮೂಲಕ ಶಶಿಕಲಾ ಸಿಎಂ ಆಗೋಕೆ ಪನ್ನೀರ್ಸೆಲ್ವಂರನ್ನ ಒತ್ತಾಯಪೂರ್ವಕವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿದ್ರು ಅನ್ನೋದನ್ನ ಪರೋಕ್ಷವಾಗಿ ಬಾಯ್ಬಿಟ್ಟಿದ್ದಾರೆ ಪನ್ನೀರ್ಸೆಲ್ವಂ. ಹೀಗಾಗಿ ಪನ್ನೀರ್ಸೆಲ್ವಂ ಸಿಡಿಸಿರುವ ಈ ಹೊಸದೊಂದು ಬಾಂಬ್ ಇದೀಗ ಎಐಎಡಿಎಂಕೆ ಪಕ್ಷದಲ್ಲಿ ಮಹಾನ್ ಸ್ಫೋಟವನ್ನ ಉಂಟು ಮಾಡಿದೆ. ಚಿನ್ನಮ್ಮನ ಸಿಎಂ ಗಾದಿಯ ಕನಸನ್ನ ಮತ್ತಷ್ಟು ದುಸ್ತಿರಗೊಳಿಸುತ್ತಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಶಶಿಕಲಾ ನಟರಾಜನ್ ವಿರುದ್ಧ ಪನ್ನೀರ್ಸೆಲ್ವಂ ತಿರುಗಿ ಬಿದ್ದಿದ್ದಾರೆ. ಇದರ ಪ್ರತೀಕಾರ ಎನ್ನುವಂತೆ, ಪ್ರತಿಫಲ ಅನ್ನುವಂತೆ ಅವರನ್ನ ಪಕ್ಷದ ಖಜಾಂಚಿ ಸ್ಥಾನದಿಂದ ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ, ವಜಾಗೊಳಿಸಲಾಗಿದೆ. ಅವಶ್ಯಕತೆ ಬಿದ್ದರೆ ಪಕ್ಷದಿಂದಲೇ ಅವರನ್ನ ಹೊರಗೆ ಹಾಕೋಕ್ಕೂ ಸಿದ್ಧ ಅನ್ನೋ ಹೇಳಿಕೆಯನ್ನ ಕೂಡ ಶಶಿಕಲಾ ನಟರಾಜನ್ ನಿನ್ನೆಯೇ ನೀಡಿದ್ದಾರೆ. ಹಾಗೆ ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆದಿರೋದು. ಹೀಗಾಗಿ ಈ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಚಿನ್ನಮ್ಮ ತೆಗೆದುಕೊಳ್ತಾರೆ, ಪನ್ನೀರ್ಸೆಲ್ವಂರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತಹ ಸಾಹಸಕ್ಕೆ ಕೈ ಹಾಕ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಎಲ್ಲರ ಮುಂದೆ ಮನೆ ಮಾಡಿದೆ.
ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. 10 ಗಂಟೆಗೆ ಏನಾಗಬಹುದು ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾ ಇರೋದು. ಮಹತ್ವದ ಸಭೆಯನ್ನ ಕರೆದಿರೋದು ಶಶಿಕಲಾ ನಟರಾಜನ್. ಸೊ ಏನೆಲ್ಲ ನಿರೀಕ್ಷೆ ಇದೆ ಈ ಸಭೆಯ ಬಗ್ಗೆ? ಸ್ಮಿತಾ, ಇದು ಏನು 10 ಗಂಟೆಗೆ ಸಭೆ ಕರೆದಿದ್ದಾರೆ, ಈಗ ಅದು 11 ಗಂಟೆಗೆ ಅನ್ನೋ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಏನು 11 ಗಂಟೆ ಅಷ್ಟೊತ್ತಿಗೆ ಇದು ಸಭೆ ನಡೆಯುವಂಥದ್ದು. 11 ಗಂಟೆ ನಡೆಯುವಂತ ಸಭೆಯಲ್ಲಿ ಶಾಸಕರು ಎಷ್ಟು ಮಂದಿ ಬರ್ತಾರೆ, ಯಾರಾದ್ರೂ ಶಾಸಕರು ಪನ್ನೀರ್ಸೆಲ್ವಂ ಜೊತೆ ಹೋಗ್ತಾರಾ, ಇಲ್ಲ ತಟಸ್ಥವಾಗಿ ನಿಲ್ತಾರ, ಈ ತರದ ಒಂದು ಅಂದಾಜನ್ನ ಮಾಡೋದಕ್ಕೋಸ್ಕರ ಈ ಸಭೆಯನ್ನ ಕರೆದಿದ್ದಾರೆ. ಶಶಿಕಲಾ ತಮ್ಮ ಬಲ ಪರೀಕ್ಷೆನ, ತಮ್ಮ ಬೆಂಬಲದಿಂದ ಯಾರಾದ್ರೂ ಹೊರಗಡೆ ಹೋಗಿದಾರ ಅನ್ನೋದ್ರ ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ಈ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈ ಬಹುಶಃ ಈ ಸಭೆಯಲ್ಲಿ ಬಹುತೇಕ ಎಲ್ಲ ಶಾಸಕರುಗಳು, ಏನು ಪನ್ನೀರ್ಸೆಲ್ವಂ ಹೊರತಾಗಿ ಎಲ್ಲ ಶಾಸಕರುಗಳು ಪಾಲ್ಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಪನ್ನೀರ್ಸೆಲ್ವಂ ಮತ್ತೆ ಸ್ಪೀಕರ್ ಧನ್ಪಾಲ್ ಹೊರತುಪಡಿಸಿ ಉಳಿದಂತ ಎಲ್ಲ ಶಾಸಕರು ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಬ್ರು ಸಚಿವ MC ಸಂಪತ್ ಅಂತೇಳಿ, ಅವರು ಪನ್ನೀರ್ಸೆಲ್ವಂ ಅವರ ಕಟ್ಟ ಬೆಂಬಲಿಗರು, ಸಚಿವರು ಆಗಿರ್ತಕ್ಕಂಥ MC ಸಂಪತ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರಾ ಇಲ್ಲ ಅನ್ನೋದ್ರ ಮಾತ್ರ ಅನುಮಾನ ಉಂಟಾಗಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಗೊತ್ತಾಗುತ್ತೆ ಯಾರಾದ್ರೆ ಶಾಸಕರು ಪಾಲ್ಗೊಂಡಿಲ್ಲ ಅಂದ್ರೆ ಅವರು ತಟಸ್ಥ ಇಲ್ಲ ಪನ್ನೀರ್ಸೆಲ್ವಂ ಜೊತೆ ಹೋಗುವಂತರ ಅನ್ನೋಂಥದ್ದು ಗೊತ್ತಾಗುತ್ತೆ. ಆ ಸಭೆಯಲ್ಲಿ ಎಷ್ಟು ಮಟ್ಟಿಗೆ ಶಾಸಕರು ಪಾಲ್ಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶಶಿಕಲಾ ಅವರಿಗೆ ಬೆಂಬಲ ಇದೆಯಾ ಇಲ್ಲ ಅನ್ನೋಂಥದ್ದು. ಅದರ ಆಧಾರದ ಮೇಲೆ ಶಶಿಕಲಾ ಅವರು ಅಧಿಕಾರದ ಏನು ಸರ್ಕಾರ ರಚನೆಯ ಹಕ್ಕನ್ನ ಪ್ರತಿಪಾದನೆ ಮಾಡೋದಕ್ಕೆ ರಾಜ್ಯಪಾಲರ ಹತ್ರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ, ಧನ್ಯವಾದ ರಮೇಶ್ ಮಾಹಿತಿಗಾಗಿ. ಇನ್ನು 10 ಗಂಟೆಗೆ ಏನು ಸಭೆ ಕರೆಯಲಾಗಿತ್ತು, ಅದನ್ನ 11 ಗಂಟೆಗೆ ಮುಂದೂಡಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರೋದು. ಪೋಯಸ್ ಗಾರ್ಡನ್ ನಿವಾಸದಲ್ಲಿ ಪಕ್ಷದ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಶಾಸಕರ ಹಾಜರಾತಿಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರಗಳನ್ನ ಕೈಗೊಳ್ತಾರೆ ಶಶಿಕಲಾ ನಟರಾಜನ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಪನ್ನೀರ್ಸೆಲ್ವಂ ಪರವಾಗಿ ಹೆಚ್ಚಿನ ಶಾಸಕರು ಒಲವನ್ನ ತೋರಿಸ್ತಾರಾ ಅಥವಾ ಶಶಿಕಲಾ ನಟರಾಜನ್ ಅವರಿಗೆ ಬೆಂಬಲವಾಗಿ ನಿಲ್ತಾರಾ ಅನ್ನೋದು ಈ ಸಭೆಯಿಂದ ಬಹುತೇಕ ಗೊತ್ತಾಗ್ಲಿರೋದು. ಹೀಗಾಗಿ ಸಭೆ ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿದೆ. ಸಭೆಯಲ್ಲಿ ಯಾವ ರೀತಿಯ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ, ಶಶಿಕಲಾ ಅವರ ಪರವಾಗಿ ಎಷ್ಟು ಮಂದಿ ಶಾಸಕರು ನಿಲ್ತಾರೆ ಅನ್ನೋ ಕುತೂಹಲ ಇದೀಗ ಪ್ರಾರಂಭ ಆಗಿದೆ. ನಿನ್ನೆಯಿಂದಲೂ ಕೂಡ ನಡೀತಾ ಇರುವ ಸಾಕಷ್ಟು ಬೆಳವಣಿಗೆಗಳ ದೃಷ್ಟಿಯಿಂದ ನೋಡೋದೇ ಆದರೆ ಇದೀಗ ಮತ್ತೊಮ್ಮೆ AIADMK ಪಕ್ಷ ಇಬ್ಬಾಗವಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಣ್ತಾ ಇರೋದು. ಒಂದ್ ಕಡೆ ಪನ್ನೀರ್ಸೆಲ್ವಂ ತಿರುಗಿ ಬಿದ್ದಿರೋದು, ಹೀಗಾಗಿ ಪನ್ನೀರ್ಸೆಲ್ವಂ ಬೆಂಬಲಕ್ಕೆ ಕೂಡ ಕೆಲ ಕಟ್ಟಾ ಜಯಲಲಿತಾ ಅಭಿಮಾನಿಗಳು ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಇರೋದು. ಮತ್ತೊಂದು ಕಡೆ ಶಶಿಕಲಾ ಅವರ ಬೆಂಬಲಕ್ಕೆ ಎಷ್ಟು ಮಂದಿ ನಿಲ್ತಾರೆ ಶಾಸಕರು ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವವಾಗಿದೆ. ಒಟ್ಟಾರೆ ಇವತ್ತು ಪೋಯಸ್ ಗಾರ್ಡನ್ ನಲ್ಲಿ ನಡೆಯಲಿರುವ ಮಹತ್ವದ ಸಭೆಯ ಬಳಿಕ ತಮಿಳುನಾಡಿನ ರಾಜಕೀಯದಲ್ಲಿ ಮತ್ತಷ್ಟು ಪಲ್ಲಟಗಳು, ಮತ್ತಷ್ಟು ಬೆಳವಣಿಗೆಗಳು ನಡೆಯೋದು ಸಹಜ ಅನ್ನೋ ಚಿತ್ರಣವಂತೂ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.